ನಮಸ್ಕಾರ ವೀಕ್ಷಕರೇ, ನಾವು ಹಿಮಾಲಯದ ಹೆಸರು ಕೇಳಿರ್ತೀವಿ. ಹಿಮಾಲಯ ಸುತ್ತಮುತ್ತ ಎಷ್ಟೋ ಪ್ರದೇಶಗಳಿದೆ, ಅದರಲ್ಲಿ ಓಂ ಪರ್ವತ ಕೂಡ ಒಂದು. ಎಷ್ಟೊಂದು ಜನ ಅಲ್ಲಿ ವರ್ಷ ಟ್ರಿಪ್ಗೆ ಅಂತ ಹೋಗ್ತಾ ಇರ್ತೀವಿ ಓಂ ಪರ್ವತ ನೋಡೋದಕ್ಕೋಸ್ಕರ. ಓಂ ಪರ್ವತ ಅಂದ್ರೆ ಒಂದು 2-3 ಪರ್ವತಗಳ ಮೇಲೆ ಈ ಐಸ್ ಅನ್ನೋದು ಬೀಳ್ತಾ ಇರುತ್ತೆ. ಅದು ಒಂದು ಓಂ, ಹಿಂದಿ ಓಂಕಾರದ ರೀತಿ ಕಾಣಿಸುತ್ತೆ ಆ ಪರ್ವತದ ಮೇಲೆ ಬೀಳುವಂತ ಐಸು. ಈಗ ಇತ್ತೀಚಿನ ದಿನಗಳಲ್ಲಿ ಆ ಐಸು ಕಾಣೆಯಾಗಿದೆ. ಅದಕ್ಕೆ ಸಾಕ್ಷಿಯಾದ ವಿಡಿಯೋ ನೀವೀಗ ನೋಡಿ. ಉತ್ತರಾಖಂಡ್ ಪಿತ್ತೋರ್ಗಢ ಜಿಲ್ಲೆಯಲ್ಲಿರುವ ಓಂ ಪರ್ವತ ಪ್ರವಾಸಿಗರ ನೆಚ್ಚಿನ ತಾಣ. ಪ್ರತಿ ಕಾಲದಲ್ಲಿಯೂ ತನ್ನ ನೆತ್ತಿಯ ಮೇಲೆ ಹಿಮ ಹೊತ್ಕೊಂಡೇ ಇರುತ್ತೆ. ಆದ್ರೀಗ ಇತಿಹಾಸದಲ್ಲೇ ಮೊದಲ ಬಾರಿ ಓಂ ಪರ್ವತದಿಂದ ಮಂಜು ಕಾಣೆಯಾಗಿದೆ. ಪರ್ವತದ ಮೇಲೆ ನಿಚ್ಚಳವಾಗಿ ಕಾಣ್ತಾ ಇದ್ದ ಹಿಂದಿಯ ಓಂಕಾರ ಬರಹ ಕಾಣಿಸದೆ ಪ್ರವಾಸಿಗರು ಕಂಗಾಲಾಗಿದ್ದಾರೆ. 5 ವರ್ಷಗಳಲ್ಲಿ ಹಿಮಾಲಯದ ಮೇಲೆ ಬಿದ್ದ ಕಡಿಮೆ ಮಳೆ ಬೆಟ್ಟಗಳ ಮೇಲೆ ಬೀಳುವ ಹಿಮವನ್ನ ಚದುರಿಕೊಂಡು ಹೋಗಿದೆ. ಹೀಗಾಗಿ ಮೊದಲ ಬಾರಿಗೆ ಓಂ ಪರ್ವತದಲ್ಲಿ ಹಿಮ ಬಿದ್ದಿಲ್ಲ. ವಾಯು ಮಾಲಿನ್ಯ ಹಾಗೂ ಜಾಗತಿಕ ತಾಪಮಾನ ಇದಕ್ಕೆ ಕಾರಣ ಅಂತ ಇದ್ದಾರೆ. ಒಂದು ವೇಳೆ ಓಂ ಪರ್ವತ ಹೀಗೆ ಹಿಮರಹಿತವಾಗಿ ಬೋಳಾಗಿ ಉಳಿದುಕೊಂಡ್ರೆ ಪ್ರವಾಸೋದ್ಯಮದ ಮೇಲೆ ದೊಡ್ಡ ಪರಿಣಾಮ ಬೀರಲಿದೆ ಅಂತ ಹೇಳಲಾಗ್ತಾ ಇದೆ. ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲಿ ಏನಂದ್ರೆ ಓಂ ಪರ್ವತದ ಮೇಲೆ ಐಸ್ ಅನ್ನೋದು ಬೀಳೋದು ಕಡಿಮೆ ಆಗಿದೆ. ಕಾರಣ ಅಲ್ಲಿ ಐಸ್ ಬಿದ್ದಿದ್ದು ನೀರಾಗಿ ಕರಗಿ ಆರದು ಹೋಗ್ತಾ ಇದೆ. ವಾತಾವರಣದ ಬದಲಾವಣೆಯಿಂದ ಇರ್ಬೋದು, ವಾಯು ಮಾಲಿನ್ಯದಿಂದ, ಇನ್ನ ಬೇರೆ ಕಾರಣಗಳಿಂದ, ಜಾಗತಿಕ ತಾಪಮಾನ, ಈ ಕಾರಣಗಳಿಂದ ಇಲ್ಲಿರುವಂತ ಐಸು ಕಾಣೆ ಆಗ್ತಾ ಇದೆ. ಈ ಐಸ್ ಇಲ್ಲದೆ ಇರೋದ್ರಿಂದ ಮುಂದೆ ಒಂದಲ್ಲ ಒಂದು ದಿನ ಈ ಸುತ್ತಮುತ್ತ ಹಿಮಾಲಯದಲ್ಲಿರುವಂಥ ಐಸ್ ಎಲ್ಲ ಕರ್ಗೋಗಿದ್ದಿನ ಗಂಗಾ ನದಿನೂ ಬತ್ತೋಗುವ ಚಾನ್ಸಸ್ ಇರುತ್ತೆ ಅಂತ ವಿಜ್ಞಾನಿಗಳು ತಿಳಿಸಿದ್ರು. ಇನ್ನು ಕಾಲಜ್ಞಾನಿಗಳು ಕೂಡ ತಿಳಿಸಿದ್ರು. ಅಂಥ ವಿಷಯಗಳು ಹತ್ತಿರದಲ್ಲೇ ಸಂಭವಿಸ್ಬೋದು. 3-4 ವರ್ಷಗಳ ಅಂತರದಲ್ಲಿ ಈ ಓಂ ಪರ್ವತದಲ್ಲಿ ಇದ್ದಂತ ಐಸು ಪೂರ್ತಿಯಾಗಿ ಮಾಯವಾಗಿದೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಓಂ ಪರ್ವತಕ್ಕೆ ಹೋಗ್ತಾ ಇದ್ದಿದ್ದೆ ಜನ, ಅಲ್ಲಿ ಓಂ ಅನ್ನೋ ಒಂದು ಸಿಂಬಲ್ ಕಾಣಿಸ್ತಾ ಇತ್ತು. ಐಸ್ ಇಂದ ಸೃಷ್ಟಿಯಾದ ಓಂ ಸಿಂಬಲ್ಲು. ಭಕ್ತಿಯಿಂದ ಹೋಗ್ತಾ ಇದ್ರು. ಕೆಲವಷ್ಟು ಜನ ನಾರ್ಮಲ್ ಟೂರಿಸ್ಟ್, ಟ್ರಿಪ್ ಮಾಡ್ಕೊಂಬರೋಣ, ಬೆಟ್ಟ ಹತ್ತಿದ್ವಿ ಇಳಿದ್ವಿ ಅನ್ನೋ ಒಂದು ಖುಷಿ, ಈ ತರ ಎಂಜಾಯ್ಮೆಂಟ್ ಹೋಗ್ತಾ ಇದ್ರು. ಬಟ್ ಅಲ್ಲಿದ್ದಿದ್ದು ಮೇನ್ ಬಂದು ಓಂಕಾರ. ಆ ಓಂ ಅನ್ನೋದು ಈಗ ಆ ಜಾಗದಲ್ಲಿ ಮಾಯ ಆಗಿದೆ. ಇದನ್ನ ಒಬ್ಬೊಬ್ರು ಒಂದೊಂದು ರೀತಿ ಹೇಳ್ತಾರೆ. ದೈವಿಕ ಶಕ್ತಿ ಆ ಓಂ ಪರ್ವತದಲ್ಲಿತ್ತು, ಈಗ ಓಂ ಕಾಣಿಸ್ತಾ ಇಲ್ಲ ಅಂದ್ರೆ ಅಲ್ಲಿ ದೈವಿಕ ಶಕ್ತಿ ಅನ್ನೋದು ಇಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ. ಅವರವರ ನಂಬಿಕೆ ಅವ್ರವ್ರು ಬಿಟ್ಟಿದ್ದು. ಬಟ್ ಆದ್ರೆ ಬದಲಾವಣೆ ಜಗತ್ತಲ್ಲಿ ತುಂಬಾ ಫಾಸ್ಟ್ ಆಗಿ ಆಗ್ತಾ ಇದೆ ಅನ್ನೋದಕ್ಕೆ ಇದು ಕೂಡ ಒಂದು ಸಾಕ್ಷಿ. 4 ವರ್ಷದಲ್ಲಿ ಇಲ್ಲಿದ್ದಂತ ಈ ಐಸು ಕಾಣೆ ಆಗಿದೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಎಷ್ಟು ಫಾಸ್ಟ್ ಆಗಿ ಭೂಮಿ ಬದಲಾಗ್ತಾ ಇದೆ, ಎಷ್ಟು ಫಾಸ್ಟ್ ಆಗಿ ನಾವು ಬಳಸ್ತಾ ಇರೋ ಸಂಪನ್ಮೂಲಗಳಿಂದ ಪೊಲ್ಯೂಷನ್ ಅನ್ನೋದು ಕ್ರಿಯೇಟ್ ಆಗ್ತಾ ಇದೆ. ಇದರಿಂದ ಅನಾಹುತಗಳನ್ನ ಯಾರು ಎದುರಿಸೋದು? ನಾವೇ ಎದುರಿಸ್ಬೇಕಾಗತ್ತೆ. ಅಂತ ವಿಷಯಗಳು ನಡೀತಾ ಇದೆ. ಹಿಮಾಲಯನು ಇನ್ನ ಒಂದು ಕೆಲವು ವರ್ಷಗಳಲ್ಲಿ ಕರಗುವಂತ ಚಾನ್ಸಸ್ ಕೂಡ ತುಂಬಾನೇ ಇದೆ. ಹಿಮಾಲಯ ಕರಗ್ತು ಅಂದ್ರೆ ಗಂಗಾ ನದಿ ಬತ್ತೋಗುತ್ತೆ. ಇದೇ ರೀತಿ ಎಷ್ಟೋ ನದಿಗಳು ಬತ್ತೋಗಿ ಜನರಿಗೆ ಆಹಾರ, ನೀರಿನ ಕೊರತೆ ಅನ್ನೋದು ಕಾಡೋದು ಶುರು ಆಗುತ್ತೆ. ಅಂತ ವಿಷಯಗಳು ನಡೆಯೋದಕ್ಕೆ ಜಾಸ್ತಿ ದೂರ ಕಾಯ್ಬೇಕಾಗಿಲ್ಲ. ಆಪ್ಷನ್ ಇಲ್ಲ. ನಾವು ಬದುಕ್ತಾ ಇರುವಂತ ಸೊಸೈಟಿ ಆಗಿದೆ. ಎಲ್ಲ ಅವರವರ ಲೈಫ್ ಸ್ಟೈಲು, ಇನ್ನ ಬೇರೆ ಅವರ ಕಮಿಟ್ಮೆಂಟ್ ಲೆವೆಲ್ ಬದುಕೋದಕ್ಕೋಸ್ಕರ, ಲಕ್ಸುರಿಯಸ್ ಲೈಫ್ ಲೀಡ್ ಮಾಡೋದಕ್ಕೋಸ್ಕರ ಸಂಪನ್ಮೂಲಗಳನ್ನ ಬೇಜಾನ ಬಳಸ್ತಾ ಇದೀವಿ. ಕಾರ್ಗಳನ್ನ ಬಳಸ್ತಾ ಇದೀವಿ, ಪೊಲ್ಯೂಷನ್ ಅನ್ನು ಕ್ರಿಯೇಟ್ ಮಾಡ್ತಾ ಇದೀವಿ, AC ಬಳಸ್ತಾ ಇದೀವಿ. ಇದನ್ನೆಲ್ಲ ತಡೆಯೋದಕ್ಕಾಗೋದಿಲ್ಲ ಬಿಡಿ. ಆದ್ರೂ ಕೂಡ ಇವೆಲ್ಲದ್ರಿಂದ ಏನ್ ಇಂಪ್ಯಾಕ್ಟ್ ಆಗ್ತಾ ಇದೆ ಅನ್ನೋದನ್ನ ಈಗ ನೋಡಿದ್ರೆ ನಿಮ್ಗೆ ಅರ್ಥ ಆಗ್ತಾ ಇರ್ಬೋದು. ಓಂ ಪರ್ವತದಲ್ಲೇ 100 ವರ್ಷಗಳಿಂದ ಇದ್ದಂತ ಐಸ್ ಈಗ ಕಾಣಿಸ್ತಾ ಇಲ್ಲ ಅಂದ್ರೆ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಬದಲಾಗಬಹುದು ಅನ್ನೋದನ್ನ ಒಂದ್ ಸ್ವಲ್ಪನಾದ್ರೂ ಅರ್ಥ ಮಾಡ್ಕೊಳ್ಳಿ. ಇದಕ್ಕೆ ಎಲ್ಲರೂ ಕೂಡ ಕಾರಣ. ಎಲ್ಲರೂ ಸೇರಿ ಇದನ್ನ ಬದಲಾಯಿಸಬಹುದು. ಎಲ್ಲರೂ ಸೇರಿ ಇದನ್ನ ಬದಲಾಯಿಸಲಿಕ್ಕೆ ಯಾರು ಕೂಡ ಇಷ್ಟ ಪಡೋದಿಲ್ಲ. ಯಾಕೆಂದ್ರೆ ಅವ್ರ ಲಕ್ಸುರಿಯಸ್ ಲೈಫ್ ಇಂದ ಕೆಳಗಿಳಿಯೋದಕ್ಕೆ ಇಷ್ಟ ಪಡದೇ ಇರೋದ್ರಿಂದ ಆಪ್ಷನ್ ಇಲ್ಲ ಅನ್ನೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದೀವಿ. ಬಟ್ ಆದ್ರೂ ನಂಬಿಕೆ ಅನ್ನೋದು ಕಾಪಾಡುತ್ತೆ ಅಂತ ಇದೆಯಲ್ಲ, ಒಂದು ನಂಬಿಕೆ, ಯಾವುದೋ ಒಂದು ಶಕ್ತಿ ಬಂದು ಕಾಪಾಡುತ್ತೆ ಅಂತ ನಂಬಿಕೆಯಲ್ಲಿ ಕೆಲವರು ಬದುಕ್ತಾ ಇದ್ದಾರೆ, ಒಳ್ಳೆ ದಾರಿನಲ್ಲಿ ಹೋಗ್ತಾ ಇದ್ದಾರೆ. ಅವರ ಕೈಲಾದಷ್ಟು ಮಟ್ಟಿಗೆ ಪ್ರಕೃತಿಗೆ ಏನು ಬೇಕು, ಪ್ರಕೃತಿನ ಉಳಿಸೋದಕ್ಕೆ ಕೆಲಸ ಮಾಡ್ತಾ ಇದಾರಲ್ಲ, ಆ ನಂಬಿಕೆ ಇಟ್ಕೊಂಡವ್ರು ಮಾತ್ರ ಮುಂದಿನ ದಿನಗಳಲ್ಲಾದ್ರೂ ಯಾವುದೋ ಒಂದು ರೂಪದಲ್ಲಿ ಶಕ್ತಿಗಳು ಅವ್ರನ್ನ ಕಾಪಾಡೋ ಕೆಲಸ ಮಾಡುತ್ತೆ. ಇನ್ನು ಉಳಿದವರು ಈ ಉಳ್ಳ ನಾಶ ಮಾಡಬೇಕು ಅಂತ ಬಯಸ್ತಾ ಇರೋರು, ಪ್ರಕೃತಿನ ಹಾಳು ಮಾಡ್ತಾ ಇರೋರು ಯಾವ ಲೆವೆಲ್ ಎಂಡಿಂಗ್ ಆಗುತ್ತೆ ಅನ್ನೋದು ಕೂಡ ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಈ ರೀತಿ ಪ್ರಕೃತಿನಲ್ಲಿ ಆಗ್ತಾ ಇರುವಂಥ ಬದಲಾವಣೆಗಳನ್ನ ನಾನು ನಿಮಗೆ ತಿಳಿಸ್ತೇನೆ ಇರ್ತೀನಿ, ಎಚ್ಚರಿಸ್ತೇನೆ ಇರ್ತೀನಿ. ಎಚ್ಚರ ವಹಿಸೋರು ವಹಿಸ್ಕೊಳ್ಳಿ. ಪ್ರಕೃತಿಗೆ ಆದಷ್ಟು ನಿಮ್ಮ ಕೈಯಲ್ಲಿ ಪ್ರಕೃತಿನ ಉಳಿಸೋದಕ್ಕೆ, ಬೆಳೆಸೋದಕ್ಕೆ ಸಹಾಯ ಮಾಡಿ ಅಂತ ಹೇಳ್ತಾ ಇನ್ನ ಬೇರೆ ವಿಷಯಗಳ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು. ಗುಡ್ ಬೈ.